ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಆಗಸ್ಟ್ 16, 2026ರಂದು ಮೈಸೂರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಶ್ರೀ ಗುರುಶಾಂತಪ್ಪ ಸುತ್ತೂರು ಗೌರವಾಧ್ಯಕ್ಷರು, ಶ್ರೀ ಗುರುಪಾದ ಸ್ವಾಮಿ ಎಂಎಸ್ ಅಧ್ಯಕ್ಷರು, ರಂಗ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಗಾಯಕರು ಹಾಗೂ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಸುತ್ತೂರಿನ ಸಾಹಿತ್ಯ ರತ್ನ ಶ್ರೀ ಗುರುಶಾಂತಪ್ಪನವರ ಧರ್ಮಪತ್ನಿ ದಿ ಸುಶೀಲಾ ಗುರು ಶಾಂತಪ್ಪ ಸ್ಮಾರಕ 8 ದಿನಗಳ ನಾಟಕೋತ್ಸವ ಹಾಗೂ ವೈರಾಗ್ಯ ಮೂರ್ತಿ ಅಲ್ಲಮಪ್ರಭು ನಾಟಕದ ಕೃತಿಯ ಲೋಕಾರ್ಪಣೆ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇಬ್ರ ಶ್ರೀ ಷಡಾಕ್ಷರ ಸ್ವಾಮೀಜಿಗಳು ಅಧ್ಯಕ್ಷರು, ಮುಡುಕನಪುರ ವೇಬ್ರ ಶ್ರೀ ಚನ್ನಬಸವ ಸ್ವಾಮಿಗಳು ಅಧ್ಯಕ್ಷರು, ಶ್ರೀ ಸಿದ್ದಮಲ್ಲೇಶ್ವರ ಮಠ ಚಾಮರಾಜನಗರ ವೇಬ್ರ ಶ್ರೀ ಇಮ್ಮಡಿ ಸ್ವಾಮಿಗಳು ಅಧ್ಯಕ್ಷರು, ಮರಿಯಾಲ ವೇಬ್ರ ಶ್ರೀ ಗುರುಶಾಂತಪ್ಪ ಸ್ವಾಮಿಗಳು, ಹೊಸಕುದೇರು ಮಠ ಹಾಲನಹಳ್ಳಿ ಮೈಸೂರು ಶ್ರೀ 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 ಶಿವಲಿಂಗೇಂದ್ರ ಸ್ವಾಮಿಗಳು, ಶ್ರೀ ಗರು ಮಲ್ಲೇಶ್ವರ ದಾಸೋಹ ಮಠ ಭುಜಗಯ್ಯನ ಹುಂಡಿ ಅಧ್ಯಕ್ಷತೆ ಶ್ರೀ ಗಂಗಾರಾಜ್ ಪಾಟೀಲ್ ರವರು, ಉದ್ಯಮಿಗಳು ಬೆಂಗಳೂರು ಡಾಕ್ಟರ್ ಕಿರಣ್ ಕ್ಯಾನ್ಸರ್ ರೋಗ ತಜ್ಞರು, ಜೆಎಸ್ಎಸ್ ಆಸ್ಪತ್ರೆ ಮೈಸೂರು ಡಾಕ್ಟರ್ ಶಿಲ್ಪಾ ಅವರೆಬೆಲ್ ಹೃದಯೋಗ ತಜ್ಞರು, ಜೆಎಸ್ಎಸ್ ಆಸ್ಪತ್ರೆ ಮೈಸೂರು ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್ ದಂತ ವೈದ್ಯ ತಜ್ಞರು ಮೈಸೂರು, ಶ್ರೀ ಚಿಕ್ಕಳ್ಳಿ ಪುಟ್ಟಣ ರಂಗಭೂಮಿ ಕಲಾವಿದರು ಮತ್ತು ದೊರೆಸ್ವಾಮಿ ಪೊಲೀಸ್ ಇಲಾಖೆ ಮೈಸೂರು ಸ್ಥಳ ಮೈಸೂರು. ಮತ್ತಷ್ಟು ರೋಚಕವಾಗಿ ಜನಗಳಿಗೆ ಅವರು ಕಾಣಪಡಿಸ್ತಾ ಇದ್ದಾರೆ. ಅಂತಹ ಗುರುಶಾಂತಪ್ಪನವರು ಇವತ್ತು ಸುತ್ತೂರು ಬುದ್ಧಿಯವರಿಗೆ ಬರಬೇಕಾಗಿತ್ತು. ನಾನು ಕೂಡ ಅವರಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಗುರುಶಾಂತಪ್ಪನವರ ಮೇಲಿನ ಅತಿಯಾದ ಅಭಿಮಾನ ಆ ಕಾರ್ಯಕ್ರಮಕ್ಕೆ ಎಷ್ಟೊತ್ತಿಗಾದ್ರೂ ಹೋಗ್ಬೋದು, ಅವರು ನಮ್ಮನ್ನು ಎಷ್ಟೊತ್ತಿಗಾದ್ರೂ ಪೂಜಿಸ್ತಾರೆ, ಗೌರವಿಸ್ತಾರೆ. ಒಂದು 15 ನಿಮಿಷ ತಡ ಆದ್ರೂ ಗುರುಶಾಂತಪ್ಪನವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಹೆಂಡತಿಗೆ ಅವರು ಏನು ಸಮರ್ಪಣೆ ಮಾಡಿದ್ದಾರೆ, ಈ ವೈರಾಗ್ಯ ಮೂರ್ತಿ ಅಲ್ಲಮಪ್ರಭು ಅನ್ನುವಂಥದ್ದು ಅವ್ರಿಗೆ ಅಲ್ಲಮ ಎಲ್ಲೆಲ್ಲಿ ಕಂಡಿದ್ದಾನೆ ಅಲ್ಲೆಲ್ಲ ಸುಶೀಲಕ್ಕೆ ಕಾಣಿಸ್ತಾ ಇದ್ರು ಅಂತ. 14ನೇ ತಾರೀಕು ಅಂದರೆ ಈ ದಿನ ನಾವು ನಮ್ಮ ಧರ್ಮಪತ್ನಿ ಸುಶೀಲಾ ಅವರ ಶವೈಕ್ಯರಾದ ಮೊದಲನೇ ದಿನ ಆ ದಿನ ಇದು. ಇವತ್ತು ನಾವು ಅದರ ಪ್ರಯುಕ್ತವಾಗಿ ಸುಮಾರು 8 ದಿನಗಳ ಕಾಲ ನಾಟಕೋತ್ಸವ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಇದು 2ನೇ ದಿನದ ಕಾರ್ಯಕ್ರಮ. ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ಮಠಗಳ ಸ್ವಾಮೀಜಿಯವ್ರನ್ನ ಕರೆಸಿ ಮತ್ತು ಕರ್ನಾಟಕ ಖ್ಯಾತ ಸಂಗೀತ ಗಾಯಕ ಸಾಹಿತ್ಯ ಬ್ರಹ್ಮ ನಾದಬ್ರಹ್ಮ ಹಂಸಲೇಖ ಅವ್ರನ್ನ ಸಹ ನಾವು ಇಲ್ಲಿಗೆ ಆಹ್ವಾನಕ್ಕೆ ಬಂದು ನಾವು ನಮ್ಮ ಗುರುಪಾದಸ್ವಾಮಿಯವರ ನೆರವಿನಿಂದ ರಚನೆ ಮಾಡತಕ್ಕಂಥ ವೈರಾಗ್ಯ ಮತ್ತು ಅಲ್ಲಮಪ್ರಭು ಎಂಬ ಒಂದು ಭಕ್ತಿ ಪ್ರಣಾಮದ ನಾಟಕವನ್ನು ಇವತ್ತು ಬಿಡುಗಡೆ ಆಯಿತು ಅವರ ಹಸ್ತದಿಂದ, ಅಮೃತ ಹಸ್ತದಿಂದ. ಅದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಬೇಕಾದಷ್ಟು ಜನ ಕಲಾವಿದರು ಸೇರಿದರು ಮತ್ತು ಒಳ್ಳೊಳ್ಳೆ ನಮ್ಮ ರಂಗಭೂಮಿಯಲ್ಲಿ ಪಾತ್ರಧಾರಿಗಳು, ರಂಗಭೂಮಿಗೆ ಸೇರಿಸಲಿರ್ತಕ್ಕಂಥ ನಟರುಗಳು ಸಹ ನಮ್ಮ ವೇದಿಕೆಗೆ ಆಗಮಿಸಿ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನನ್ನ ಹೆಸರು ಗುರುಶಾಂತಪ್ಪ ಅಂತೇಳಿ. ಈ ಒಂದು ನಾಟಕದ ಅಲ್ಲಮಪ್ರಭು ನಾಟಕದ ರಚನೆ ಮಾಡಿದ್ದೀನಿ. ಏನೋ ತಪ್ಪುಗಳಿದ್ರೆ ಕ್ಷಮಿಸಿ ನನ್ನ ಆಶೀರ್ವದಿಸಬೇಕು. ಇವತ್ತು ಬುಕ್ ಉದ್ಘಾಟನೆ ಇವತ್ತು ಬರೆದಿದ್ದು ನಾನೇನೆ, ಗುರುಶಾಂತಪ್ಪ ನಾನೇ ಬರೆದಿರೋದು ಪುಸ್ತಕನ. ಅದಕ್ಕೆ ನೆರವು ನಮ್ಮ ಮಾಧವಸ್ವಾಮಿಯವರು, ನಮ್ಮ ಗುರುಪಾದಸ್ವಾಮಿಯವರು ಮತ್ತು ನಮ್ಮ ತಂಡದವರು ಎಲ್ಲ. ಇವತ್ತು ಆ್ಯಕ್ಚುಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ನಾವು 8 ದಿವಸಗಳ ನಾಟಕೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು 15ರಿಂದ 22ನೇ ತಾರೀಕು ತನಕ. ನಿನ್ನೆ ಒಂದು ನಾಟಕ ಆಯಿತು. ಇವತ್ತು ಪುಸ್ತಕ ಬಿಡುಗಡೆ ಮತ್ತು ಪುಸ್ತಕದ ಲೋಕಾರ್ಪಣಾ ಸಮಾರಂಭ ಇತ್ತು. ನಮ್ಮ ಸಂಸ್ಥೆ ಗೌರವಾಧ್ಯಕ್ಷರಾದಂಥ ಗುರುಶಾಂತಪ್ಪನವರ ರಚನೆಯಾದಂಥ ಪುಸ್ತಕ, ಆ ಪುಸ್ತಕ ಇಂದು ಲೋಕಾರ್ಪಣೆಯಾಗಿದೆ. ಎಲ್ಲರೂ ಶುಭ ಭಾವನೆ ಇದೆ. ಈ ನಾಟಕ ಹೆಚ್ಚು ಪ್ರದರ್ಶನಗೊಳ್ಳಬೇಕು. ಇಡೀ ನಾಡಿನಾದ್ಯಂತ ಇದರ ಪ್ರದರ್ಶನವಾಗಬೇಕು ಮತ್ತು ಇಲ್ಲಿರುವ ಸಂದೇಶಗಳನ್ನು ಎಲ್ಲ ರಾಜ್ಯದ ಎಲ್ಲ ಜನರ ಮನಸ್ಸು ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಈ ಒಂದು ಶುಭ ಸಂಕಲ್ಪ ನಮ್ಮೆಲ್ಲರದು ಇದೆ. ಇದಕ್ಕಾಗಿ ಗಣ್ಯರು ಆಗಮಿಸಿದ್ರು, ಹಂಸಲೇಖ ಸರ್ ಆಗಮಿಸಿದ್ರು, 5 ಜನ ಮಠಾಧೀಶರು ಆಗಮಿಸಿದ್ರು.
ಜೊತೆಗೆ ಇಬ್ಬರು ಡಾಕ್ಟರ್ಗಳನ್ನ ನಾವು ಕರೆದಿದ್ವಿ. ಅವರು ಒಂದು ಸಮಾಜ ಸೇವೆಗೋಸ್ಕರ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ, ಹೇಗೆ ಒಂದು ಕ್ಯಾನ್ಸರ್ ಈ ಒಂದು ಜಗತ್ತನ್ನು ಬಹಳ ಹೆಚ್ಚಿಗೆ ಕಾಡ್ತಾ ಇರುವಂಥ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜನರಿಗೆ ಒಂದು ತಿಳುವಳಿಕೆ ಮೂಡಿಸಬೇಕು ಅಂತ ಅವರನ್ನು ಕರೆಸಿದ್ವಿ. ಹಾಗೆ ವೃದ್ಧರ ಆರೋಗ್ಯದ ಬಗ್ಗೆ ಅದರೊಂದು ತಜ್ಞರನ್ನು ನಾವು ಕರೆಸಿದ್ವಿ. ಹೀಗಾಗಿ ಒಂದು ಕಾರ್ಯಕ್ರಮ ಜನತೆಗೆ ಕೊಟ್ವಿ ಅನ್ನೋ ಸಂತೋಷ ಮತ್ತು ಜನರು ಸ್ವೀಕರಿಸಿದ್ದಾರೆ ಅನ್ನೋ ಒಂದು ಸಂತೃಪ್ತಿ ನಮ್ಮೆಲ್ಲರಿಗೂ ಸಿಕ್ಕಿದೆ. ಧನ್ಯವಾದಗಳು. ನಾನು ಗುರುಪಾದ ಸ್ವಾಮಿ, ನಾಲ್ವಡಿ ಸಂಸ್ಥೆಯ ಅಧ್ಯಕ್ಷ. ಬಗ್ಗೆ ಸುಶೀಲನ್ನವ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದ್ರು. ಅವರು ಚಿಕ್ಕ ಹುಡುಗನೆಯಲ್ಲೂ ಕೂಡ ಗುರುಶಾಂತಪ್ಪನವರ ಹಾಡುಗಾರಿಕೆ, ಅವರ ಸಾಧನೆ, ಅವ್ರ ತಂದೆ ಮಾಡ್ತಿರ್ತಕ್ಕಂಥ ಪಗಡಾಟ ಎರಡನ್ನೂ ಹೊರತವರು ಒಡ್ಕುಂಪು ಶ್ರೀಗಳವರು. ಗುರುಶಾಂತಪ್ಪನವರು ನನ್ನ ಪರಿಚಯ ಆಯಿತು ನಮ್ಮ ಪುಟ್ಟಗೋಡಿ ಗುರುಸ್ವಾಮಿ, ಆ ಕಡೆಯಿಂದ ಮೋಕ್ಷ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.